ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಗೌ ನನ್ನನ್ನು ಇಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಹಾಕಿಕೊಂಡು ಈ ರೀತಿ ಅಪಮಾನ ಪಡಿಸಿದ್ದೀನಿ. ಅಂದಾಗ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಊರುಗಳಲ್ಲ 5 ಮಾರು ಭೂಮಿಯನ್ನು ಕೊಡಲು ದುರ್ಯೋಧನನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಎಂದು. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾವು ಎಂದಿಗೂ ಯುದ್ಧವನ್ನು ಬಯಸಿದವರಲ್ಲವೆಂದು. ಆದರೆ ನಾವು ಸಂಧಿಗಾಗಿ ಸಕಲ ಪ್ರಯತ್ನಗಳನ್ನು ಮಾಡಿದರೂ ಕೊನೆಗೆ ನಮಗೆ ದೊರೆತಿದ್ದು ಯುದ್ಧ. ಅಗ್ಗಜ, ನೀವಾದರೂ ನನ್ನ ಕರೆಗಳನ್ನು ಬಿಡಿಸಿ. ಧನಂಜಯ, ನೀವಾದರೂ ನನ್ನ ಕರೆಗಳನ್ನು ಬಿಡಿಸಿ. ವಾಸುದೇವ, ನೀವಾದರೂ ನನ್ನ ಕರೆಗಳನ್ನು ಬಿಡಿಸಿ. ಓಹೋ, ಯಾರು ಬಿಡಿಸುವುದಿಲ್ಲವೋ? ಬೇಡ ಬೇಡ, ನಾನು ಎಲ್ಲಿ ನನ್ನ ಕಥೆಯಲ್ಲಿ ಎಲ್ಲರೂ ಕೇಳಿ ನಿನ್ನ ಪ್ರತಿಜ್ಞೆಯನ್ನು. ದುರ್ಯೋಧನನ ಪುತ್ರ ಮಿತ್ರ ಬಲಿಸುತ್ತೆ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆಯಾದ ಕುಂತಿದೇವಿಯ ಸಂಜ್ಞಾಪಾನ ಮಾಡಿದ್ದೆ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಮಾಧಾನವನ್ನು ಸಮೂಲಾಂತರವಾಗಿ ನಾಶ ಮಾಡಿದ್ದ. ಆ ದುರುಳ ದುಶ್ಯಾಸನ ಒಡಲನ್ನು ಬಗೆದು ಅವನ ಹೃದಯದ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಬಡಿಯನ್ನು ಕಟ್ಟಿಸಿ, ನಂತರ ಆ ದಪ್ಪಿದ ದುರ್ಯೋಧನ ತೊಡೆಯನ್ನು ನನ್ನ ಎಡಗಾಲಿಂದ ಪುಡಿ ಪುಡಿ ಮಾಡದೇ ಇದ್ದರೆ ನನಗೆ ಅತಿ ಭಯಂಕರವಾದ ನರಕ ಸಾಕ್ಷಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿ. ಹಲೋ, ಮತ್ತೆಲ್ಲರಿಗೆ ಸ್ಟೇಜ್ ಮ್ಯಾನೇಜರು ಪ್ರಾಕ್ಟೀಸ್ ಮ್ಯಾನೇಜರ್ಗಳಿಗೆ